ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೆಂಗಿದ್ದೀರಿ? ಆ ಮೊದ್ಲು ನಿಮ್ಮ ಹತ್ರ ನಾ ಸಾರಿ ಕೇಳ್ಬಿಡ್ತೀನಿ. ಯಾಕಂದ್ರೆ ಬಹಳ ದಿನ ಆಯ್ತು ವಿಡಿಯೋ ಮಾಡ್ಲಾರ್ದ. ಅದಕ್ಕ ಇವತ್ತೊಂದು ಹೊಸ ರೆಸಿಪಿ ತಗೊಂಡ್ ಬಂದೀನಿ. ಅದು ಏನಂತಂದ್ರ ಗಾರ್ಗಿ ಅಂತ ಹೇಳ್ತೀವಿ. ಗಾರ್ಗಿ ಇದು ಒಂಥರ ಸ್ವೀಟ್ ಇದು. ಮೊದ್ಲಿಗೆ ಒಂದ್ ಪಾತ್ರೆ ಒಳಗೆ ಏನ್ ಮಾಡ್ತೀನಿ, 3 ವಾಟದಷ್ಟು ನೀರ್ ಹಾಕೋತೀನಿ. ನಾವು ಯಾವ್ದಾದ್ರು ಮೆಜರ್ಮೆಂಟ್ ತಗೋಬಹುದು. ನಾನಿಲ್ಲೇ ಒಂದ್ ಲೋಟ ತಗೊಂಡಿನಿ. ಲೋಟದಲ್ಲಿ 3 ಗ್ಲಾಸ್ ನೀರನ್ನ ಹಾಕೊಂಡೀನಿ. ಅದು ನೀರು ಚಲೋತ್ನಾಗಿ ಕಾದ್ ಬಿಡ್ಬೇಕದು. ಇವಾಗ ನಾವು ಇದು ಅಂತೀವಲ್ಲ, ನೀರ್ ಮಳ್ಬೇಕು ಅಂತೀವಲ್ಲ, ಆ ತರ ನೀರು ಚಲೋತ್ನಾಗಿ ಕಾಯ್ಬೇಕು. ಆಮೇಲೆ ನೀರ್ ಕಾದ್ಮೇಲೆ ಏನದಲ್ಲ, ಇದಕ್ಕ 1 ಗ್ಲಾಸಿನಷ್ಟು ನಾ ಇಲ್ಲೇ ಬಾಂಬೆ ರವ ತಗೊಂಡಿನಿ. ಬಾಂಬೆ ರವ ಬ್ಯಾಡ ಅಂತಂದ್ರ ನೀವು ಬನ್ಸಿ ರವನು ತಗೋಬಹುದು. ಬನ್ಸಿ ರವೆಯಿಂದ ಮಾಡಿದ್ರುನು ಬಹಳ ಚಲೋ ಬರ್ತದ. ಈ ಬಾಂಬೆ ರವನ್ನ ಈಗ ಇದು ನೀರ್ ಕಾದದಲ್ಲ, ಅದ್ರೊಳಗ ಸ್ವಲ್ಪ ಹಾಕೊಂಡು ಚಲೋತ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ತೀನಿ. ಯಾಕಂತಂದ್ರ ಅದು ಒಂಚೂರು ಗಂಟ್ ಆಗ್ಬಾರ್ದು. ಹಿಂಗಾಗಿ ನೀಟಾಗಿ ಕಲ್ಸ್ಕೊಬೇಕಾಗ್ತದ. ನೋಡ್ರಿ, ಇವಾಗೆಲ್ಲಾ ಕಲಸ್ಕೊಂಡಿದ್ದು ಆಗ್ಯದ. ಈಗ ಇದಕ್ಕ ಒಂದು ಪ್ಲೇಟ್ ತಗೊಂಡ್ ಮುಚ್ಚಿಟ್ಬಿಡ್ತೀನಿ. ಯಾಕಂದ್ರೆ ಅದು ಸಿಡಿತದಲ್ಲ, ಹಿಂಗಾಗಿ ಆಮೇಲೆ ಗ್ಯಾಸ್ ಫ್ಲೇಮ್ ನ ಸ್ವಲ್ಪ ಲೋ ಇಟ್ಕೊಂಡು ಒಂದ್ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ನೋಡ್ರಿ, ಈಗೆಲ್ಲ ನೀರೆಲ್ಲ ಇಂಕೊಂಡ್ಬಿಟ್ಟದ. ಹಿಂಗಾಗಿ ಈಗ ಇದಕ್ಕ ಸಮ ಪ್ರಮಾಣದಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕಿದ್ರಿಂದ ಏನಾಗ್ತದ, ಕರಿಬೇಕಾದ್ರೆ ಪ್ರಾಬ್ಲಮ್ ಆಗ್ತದ. ಹಿಂಗಾಗಿ ಬೆಲ್ಲ ಒಂಚೂರು ಕಡಿಮೆನೆ ಹಾಕೊಳ್ರೆ ನಡೀತದ. ಈಗ ಇದನ್ನ ಫುಲ್ ಚಂದಾಗಿ ಕಲಸ್ಕೊಂಡ್ಬಿಡ್ತೀನಿ. ಆ ಬೆಲ್ಲದ ಎಲ್ಲಾ ಹೊಂದ್ಕೊಳ್ಳೋ ಹಂಗ ನೀಟಾಗಿ ಫುಲ್ ಕಲಸ್ಕೊಂಡ್ಬಿಡ್ತೀನಿ. ನೋಡ್ರಿ ಎಷ್ಟು ಚಲೋ ಆಗ್ತದೆ ಇದು. ಆಮೇಲೆ ಇದು ಏನ ವಿಶೇಷ ಅಂತಂದ್ರ, ಇದನ್ನ ನಾವು ಪಿತೃಪಕ್ಷ ಏನ್ ಇದು ಬರ್ತದಲ್ಲ 15 ದಿನ, ಆ 15 ದಿನದ ಒಳಗ್ ಮಾತ್ರ ಇದನ್ನ ನಾವು ಮಾಡ್ಕೊಂಡು ತಿನ್ಬೇಕು. ಆಮೇಲೆ ಇದನ್ನ ಮಾಡ್ಕೊಂಡು ತಿನ್ನೋಂಗಿರಂಗಿಲ್ಲ. ಹಿಂಗಾಗಿ ನಮ್ಮ ಮನೆಯೊಳಗ ಹಿಂಗ ಬಂದ್ಬಿಟ್ಟದದು. ಹಿಂಗಾಗಿ ನಾವು ಈ 15 ದಿನದೊಳಗ ಒಂದ್ 2-3 ಸತಿಯರ ಮಾಡ್ಕೊಂಡು ತಿಂತೇವ್ ನಾವು. ಈಗ ನೋಡ್ರಿ, ಇದು ಫುಲ್ ಆಗ್ಯದ. ಇದನ್ನ ಒಂದು ಗ್ಯಾಸ್ ಮೇಲೆ ಒಂದ್ ಪ್ಲೇಟ್ ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ. ಈಗ ಇದು ಫುಲ್ ತಣ್ಣಗಾಗ್ಬಿಡ್ಬೇಕು. 1 ತಾಸು ನಾನು ಹಂಗ ಬಿಟ್ಬಿಟ್ಟಿದ್ದೆ. ನೋಡ್ರಿ, ಎಲ್ಲಾ ಫುಲ್ ತಣ್ಣಗಾಗ್ಬಿಟ್ಟದ. ಈಗ ನೋಡ್ರಿ ಎಷ್ಟ್ ಚಲೋತ್ನಾಗಿನು ಕಾದದ. ಆಮೇಲೆ ಇದು ಏನಂತಂದ್ರೆ, ರವಾನ ಹುರ್ಕೊಳಿಕ್ ಹೋಗ್ಬಾರ್ದು. ಯಾಕಂದ್ರೆ ಇದು ಗೋಧಿಯಿಂದ ರವಾ ಮಾಡಿರ್ತಾರಲ್ಲ, ಅದ್ರದ್ದು ಜಿಗಿ ಇರ್ತದ. ಹಿಂಗಾಗಿ ನಾವ್ ಅದನ್ನ ಹಂಗ ಹಾಕೊಂಡ್ಬಿಡ್ಬೇಕು. ನೋಡ್ರಿ ಎಷ್ಟು ಚಲೋ ಸಾಫ್ಟ್ ಆಗಿ ಮಸ್ತ್ ಆಗ್ಯದ. ಈಗ ಇದನ್ನ ಹೂರ್ಣ ಅಂತೀವಲ್ಲ, ಇದನ್ನ ಒಂದ್ ಪ್ಲೇಟ್ ಒಳಗ ಹಾಕೊಂಡ್ಬಿಡ್ತೇನೆ. ಈಗ ಇದನ್ನ ನೀಟಾಗಿ ಫುಲ್ ಎಲ್ಲಾ ಹಾಕೊಂಡ್ಬಿಡ್ತೀನಿ. ಹಾಕೊಂಡು ಚಲೋತ್ನಾಗಿ ಒಂದ್ಸರ್ತಿ ಕೈ ಆಡಿಸ್ಕೊಂಡು ಚಲೋತ್ನಾಗ ಕಲಿಸ್ಬಿಡ್ಬೇಕು ಇದನ್ನ. ಯಾಕಂದ್ರೆ ಗಂಟದ ಉಳ್ಕೊಂಡಿರ್ತದಲ್ಲ, ಅದನ್ನೆಲ್ಲ ಗಂಟ ಇರ್ಲಾರ್ದಂಗ ನೀಟಾಗಿ ಕಲಸ್ಕೊಂಡ್ಬಿಡ್ಬೇಕು. ನೋಡ್ರಿ, ಈ ತರ ಚಂದಾಗ್ಬೇಕದು. ಆಮೇಲೆ ಏನದಲ್ಲ, ಒಂದ್ ಕೈ ಒಳಗ ಒಂದ್ ಸ್ವಲ್ಪ ನೀರ್ ಹಚ್ಕೋಬೇಕು. ಯಾಕಂದ್ರೆ ಅದು ಹತ್ತದಲ್ಲ ಕೈಗೆ. ಹಿಂಗಾಗಿ ಸ್ವಲ್ಪ ನೀರ್ ಹಚ್ಕೊಂಡು ಇದು ಹೂರ್ಣ ತಗೊಂಡು ಸಣ್ಣದ ಇದು ಮಾಡ್ಕೋಬೇಕು. ಉಂಡಿ ಮಾಡ್ಕೊಂಡು ಅದನ್ನ ಚಪಟೆ ಆಕಾರವಾಗಿ ನಾವು ತಟ್ಕೊಂಡ್ಬಿಡ್ಬೇಕು. ಸೈಜ್ ನಿಮ್ಗ ಹೆಂಗ್ ಬೇಕು ಆ ತರ ನೀವು ಮಾಡ್ಕೋಬಹುದು. ಯಾಕಂದ್ರೆ ನಾ ಇಲ್ಲಿ ಸಣ್ಣ ಮಾಡೀನಿ. ನೋಡ್ರಿ, ಈ ತರ ಮಾಡಿ ಎಲ್ಲಾನು ಇಟ್ಕೊಂಡ್ಬಿಡ್ತೇನೆ. ಈಗ ಇದನ್ನ ಬಡ ಬಡ ಎಷ್ಟು ಈಸಿ ಅದ ಇದು, ಬಹಳ ಈಸಿ ಅದ ಇದು. ಫಸ್ಟ್ ನಾವು ಈ ತರ ಮಾಡಿ ಇಟ್ಕೊಂಡ್ಬಿಟ್ವಿ ಅಂತಂದ್ರ ನಮಗ್ ಕರಿಲಿಕ್ಕೆ ಈಸಿ ಆಗ್ತದ. ಈ ನೋಡ್ರಿ, ಒಂದ್ ಬಾಣ್ಲಿ ಒಳಗ ಎಣ್ಣೆ ಇಟ್ಕೊಂಡಿನಿ. ಎಣ್ಣೆ ಒಳಗ ಒಂದ್ ಸ್ವಲ್ಪ ಹಾಕಿ ನೋಡ್ರೆ ಮಸ್ತ್ ಎಣ್ಣೆ ಕಾದದ, ಹದವಾಗಿ ಕಾದದ ಎಣ್ಣೆ. ಈಗ ಏನ್ ಮಾಡ್ಬೇಕು, ಇವೆಲ್ಲಾ ಮಾಡಿ ಇಟ್ಕೊಂಡಿಲ್ಲ ಮತ್ತ ಇದು ಗಾರ್ಗಿನ ಇದ್ರೊಳಗ ಒಂದೊಂದ ಹಾಕಿ ಇದು ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಇದು ಸ್ವಲ್ಪ ಡೀಪ್ ಫ್ರೈ ಮಾಡ್ಬೇಕಾಗ್ತದ. ಹಿಂಗಾಗಿ ಹುಷಾರಾಗಿ ಮಾಡ್ಕೊಳ್ರಿ. ಯಾಕಂದ್ರೆ ಎಣ್ಣೆ ಸಿಡ್ದು ಬಿಡ್ತದೆ ಇದು. ಹಿಂಗಾಗಿ ಹುಷಾರಾಗಿ ಮಾಡ್ಕೊಂಡ್ರೆ ಚಲೋ ಇರ್ತದ. ಆಮೇಲೆ ನೋಡ್ರಿ, ಇವಾಗ ಹಾಕಿದ್ಮೇಲೆ ಇದಕ್ಕ ಯಾವ್ದೇ ತರ ನಾವು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀಟಾಗಿ ಆಗ್ತಾವ ಇವು. ನೋಡ್ರಿ, ಕಲರು ಮಸ್ತ್ ಬರ್ತದ. ಯಾಕಂದ್ರೆ ನಾವು ಗ್ಯಾಸ್ ಫ್ಲೇಮ್ ನ ನಾವು ಲೋ ಆಗಿ ಇಟ್ಕೋಬೇಕು. ಯಾಕಂತಂದ್ರ ಜೋರಾಗಿ ಇಟ್ಕೊಂಡ್ಬಿಟ್ವಿ ಅಂದ್ರ ಅದೊಂಥರ ಜಲ್ದಿ ಸೀದ್ ಹೋದಂಗ ಆಗ್ಬಿಡ್ತದ. ಹಿಂಗಾಗಿ ನೋಡ್ರಿ, ಕಲರು ಮಸ್ತ್ ಬಂದಾವ. ಆಮೇಲೆ ಭಾರಿ ಟೇಸ್ಟಿನು ಕೂಡ ಆಗ್ತದೆ ಇದು. ಸಂಜೆ ಮುಂದೆ ಚಹಾ ಜೊತೆಗೆ ಅದು ಬಹಳ ರುಚಿ ಆಗ್ತದ. ಆಮೇಲೆ ವಿಶೇಷವಾಗಿ ಏನಂತಂದ್ರೆ, ಇದನ್ನ ನಾವು ಇರೋ ಪಿತೃಪಕ್ಷದೊಳಗ ನಾವ್ ಇದನ್ನ ಮಾಡ್ತೀವಿ. ಇದನ್ನ ಯಾಕಂದ್ರೆ ಈ ಒಂದ್ 15 ದಿನದೊಳಗ್ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯದ. ಆಮೇಲೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಇವಾಗ ನೋಡ್ರಿ, ಮಾಡಿದೆಲ್ಲ ಆಗ್ಯದ. ಇದನ್ನ ಒಂದ್ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡ್ಬಿಟ್ಟೇನಿ. ಇದ್ರ ಜೊತೆಗೆ ತುಪ್ಪ ತಿಂದ್ರಂತೂ ಬಹಳ ರುಚಿ ಇರ್ತದ. ಯಾಕಂದ್ರೆ ತುಪ್ಪ ಅಂತೂ ಬೇಕು. ತುಪ್ಪದ ಜೊತೆಗಂತೂ ಬಹಳ ಬೆಸ್ಟ್ ಕಾಂಬಿನೇಷನ್ ಅದ ಇದು. ನೋಡ್ರಿ, ಹೆಂಗ್ ಅನಿಸ್ತು ನಿಮ್ಗೆ ಈ ವಿಡಿಯೋ? ನಿಮ್ಗೆ ಇಷ್ಟ ಆಗಿತ್ತು ಅಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು.